ಆತ್ಮೀಯ ವಿದ್ಯಾರ್ಥಿಗಳೇ, ಇವತ್ತಿನ ಈ ವಿಡಿಯೋದಲ್ಲಿ ನಾವು ಯಾವುದ್ರ ಬಗ್ಗೆ ತಿಳ್ಕೊಳ್ಳೋಣಪ್ಪ ಅಂತಂದರೆ, ಕರ್ನಾಟಕ ಸರ್ಕಾರ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆಯಿಂದ ಬಂದಿರುವ ಇದು FA2 ಕ್ವಶನ್ ಪೇಪರ್ ರೂಪಣಾತ್ಮಕ ಮೌಲ್ಯಮಾಪನ ಪರೀಕ್ಷೆ 2 ಈ ಪ್ರಶ್ನೆ ಪತ್ರಿಕೆಗಳ ಬಗ್ಗೆ ತಿಳ್ಕೊಳ್ಳೋಣ. 10ನೇ ತರಗತಿ ಈ ಪ್ರಶ್ನೆ ಪತ್ರಿಕೆ 10ನೇ ತರಗತಿದು ವಿಷಯ ಪ್ರಥಮ ಭಾಷೆ ಕನ್ನಡ ಭಾಷೆ FA2 ಕ್ವಶನ್ ಪೇಪರ್. ಇದು ಸಮಯ ಒಟ್ಟು 45 ನಿಮಿಷಗಳು, ಗರಿಷ್ಠ ಅಂಕಗಳು 20. ಒಂದೊಂದಾಗಿ ನೋಡ್ತಾ ಹೋಗೋಣ, ಟೈಮ್ ವೇಸ್ಟ್ ಮಾಡೋದು ಬೇಡ. ಇನ್ನೂ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ. ಇದೇ ರೀತಿ ಹಲವಾರು ವಿಡಿಯೋಗಳನ್ನು ನಾವು ನಮ್ಮ ಈ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೇವೆ. ಇನ್ನು ಯಾರೆಲ್ಲ ನಮ್ಮ ವಾಟ್ಸಪ್ ಗ್ರೂಪ್ಗೆ ಜಾಯ್ನ್ ಆಗಿಲ್ಲ, ಈ ಥರದ FA2 ಕ್ವಶನ್ ಪೇಪರ್, SA1 ಕ್ವಶನ್ ಪೇಪರ್, ಈ ಥರದ PDF ಏನಾದರೂ ಬೇಕಾಗಿತ್ತಪ್ಪ ಅಂದರೆ ನಮ್ಮ ವಾಟ್ಸಪ್ ಗ್ರೂಪ್ಗೆ ಜಾಯ್ನ್ ಆಗಿ. ಅಲ್ಲಿ ನಾವು ಪ್ರತಿಯೊಂದು PDF ಸೆಂಡ್ ಮಾಡಿದ್ದೀವಿ ಆಲ್ರೆಡಿ. ನೀವು ಜಾಯ್ನ್ ಆದಮೇಲೂ ಸೆಂಡ್ ಮಾಡ್ತಾ ಇರ್ತೀವಿ ಒಂದೊಂದಾಗಿ, ಯಾವ್ಯಾವ ಇಂಪಾರ್ಟೆಂಟ್ ಇರ್ತವೆ ಅವನ್ನ. ಇನ್ನು ಯಾರೆಲ್ಲ ಜಾಯ್ನ್ ಆಗಿಲ್ಲ ಬೇಗ ಜಾಯ್ನ್ ಆಗಿ, ಮತ್ತು ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಸಬ್ಸ್ಕ್ರೈಬ್ ಆಗಿ. ಪೇಪರ್ ಡಿಸ್ಕಷನ್ ಸ್ಟಾರ್ಟ್ ಮಾಡೋಣ. ಮೇನ್ ಪ್ರಶ್ನೆ 1. ಕೆಳಗಿನ ಪ್ರಶ್ನೆಗಳಿಗೆ ನೀಡಲಾಗಿರುವ 4 ಆಯ್ಕೆಗಳಲ್ಲಿ ಸೂಕ್ತವಾದ ಉತ್ತರವನ್ನು ಆರಿಸಿ ಬರೆಯಿರಿ. ಪ್ರಶ್ನೆ 1. ಶಬರಿ ನಾಟಕದ ಕರ್ತೃ ಯಾರು? ಶಬರಿ ನಾಟಕದ ಕರ್ತೃ ಯಾರು ಅಂತ ಕೇಳಿದರೆ, ಆಪ್ಷನ್ A ಕುವೆಂಪು, ಆಪ್ಷನ್ B ಪೂತಿನ ನರಸಿಂಹಾಚಾರ್, ಆಪ್ಷನ್ C ದ ರಾ ಬೇಂದ್ರೆ, ಆಪ್ಷನ್ D ಶಿವರಾಮ್ ಕಾರಂತ್. ಇದು ಮೊದಲನೇ ಪ್ರಶ್ನೆ. ಮುಂದಿನ ಪ್ರಶ್ನೆ ಸಂಖ್ಯೆ 2. ಹೊಸ ಹಾಡು ಪದ್ಯದಲ್ಲಿ ಕವಿಯು ಯಾವ ಭಾವನೆಯನ್ನು ಜಾಗೃತಗೊಳಿಸಲು ಕರೆ ನೀಡಿದ್ದಾರೆ? ಹೊಸ ಹಾಡು ಪದ್ಯದಲ್ಲಿ ಕವಿಯು ಯಾವ ಭಾವನೆಯನ್ನು ಜಾಗೃತಗೊಳಿಸಲು ಕರೆ ನೀಡಿದ್ದಾರೆ? ಆಪ್ಷನ್ A ನವಯುಗದ ಭಾವನೆ, ಆಪ್ಷನ್ B ಭಕ್ತಿ ಭಾವನೆ, ಆಪ್ಷನ್ C ದ್ವೇಷ ಭಾವನೆ, ಆಪ್ಷನ್ D ಶೋಕ ಭಾವನೆ. ಮೇನ್ ಪ್ರಶ್ನೆ 2. ಕೆಳಗಿನ ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರಿಸಿ. ಪ್ರಶ್ನೆ ಸಂಖ್ಯೆ 1. ಶಬರಿಯು ಯಾರ ಆಗಮನಕ್ಕಾಗಿ ಕಾಯುತ್ತಿದ್ದಳು? ಎರಡನೇ ಪ್ರಶ್ನೆ. ಕನ್ನಡ ನಾಡಿನ ಸಿರಿ ಸಂಪತ್ತನ್ನು ಕವಿ ಹೇಗೆ ವರ್ಣಿಸಿದ್ದಾರೆ? ಕನ್ನಡ ನಾಡಿನ ಸಿರಿ ಸಂಪತ್ತನ್ನು ಕವಿ ಹೇಗೆ ವರ್ಣಿಸಿದ್ದಾರೆ? ಪ್ರಶ್ನೆ ಸಂಖ್ಯೆ 3. ಪ್ರಾಸ ಎಂದರೇನು? ಪ್ರಶ್ನೆ ಸಂಖ್ಯೆ 3. ಪ್ರಾಸ ಎಂದರೇನು? ಪ್ರಶ್ನೆ ಸಂಖ್ಯೆ 4. ಸಂಧಿ ಎಂದರೇನು? ಉದಾಹರಣೆ ಕೊಡಿ. ಪ್ರಶ್ನೆ ಸಂಖ್ಯೆ 4. ಸಂಧಿ ಎಂದರೇನು? ಉದಾಹರಣೆ ಕೊಡಿ. ಮೇನ್ ಪ್ರಶ್ನೆ 3. ಕೆಳಗಿನ ಪ್ರಶ್ನೆಗಳಿಗೆ 2-3 ವಾಕ್ಯಗಳಲ್ಲಿ ಉತ್ತರಿಸಿ. ಕೆಳಗಿನ ಪ್ರಶ್ನೆಗಳಿಗೆ 2-3 ವಾಕ್ಯಗಳಲ್ಲಿ ಉತ್ತರಿಸಿ. ಪ್ರಶ್ನೆ ಸಂಖ್ಯೆ 1. ರಾಮನನ್ನು ಕಂಡಾಗ ಶಬರಿಗೆ ಉಂಟಾದ ಸಂತೋಷವನ್ನು ನಿಮ್ಮ ಮಾತುಗಳಲ್ಲಿ ಬರೆಯಿರಿ. ರಾಮನನ್ನು ಕಂಡಾಗ ಶಬರಿಗೆ ಉಂಟಾದ ಸಂತೋಷವನ್ನು ನಿಮ್ಮ ಮಾತುಗಳಲ್ಲಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ. ಎರಡನೇ ಪ್ರಶ್ನೆ. ಕವಿಯು ಹೊಸ ಹಾಡು ಪದ್ಯದಲ್ಲಿ ಯುವ ಜನತೆಗೆ ನೀಡಿದ ಸಂದೇಶವೇನು? ಕವಿಯು ಹೊಸ ಹಾಡು ಪದ್ಯದಲ್ಲಿ ಯುವ ಜನತೆಗೆ ನೀಡಿದ ಸಂದೇಶವೇನು ಅಂತ ಕೇಳಿದರೆ. ಮುಂದಿನ ಪ್ರಶ್ನೆ ಸಂಖ್ಯೆ 3. ಪ್ರಶ್ನೆ 3. ದ್ವಿಗು ಸಮಾಸವನ್ನು ಉದಾಹರಣೆಯೊಂದಿಗೆ ವಿವರಿಸಿ. ಮುಂದಿನ ಮೇನ್ ಪ್ರಶ್ನೆ ಸಂಖ್ಯೆ 4. ಸಂದರ್ಭವನ್ನು ಸ್ವಾರಸ್ಯವನ್ನು ಬರೆಯಿರಿ ಅಂತ ಕೊಟ್ಟಿದ್ದಾರೆ. ಪ್ರಶ್ನೆ 1. ಫಲ ತಂದೆಯೇನು ನಿನಗಾಗಿ ರಾಘವ? ಫಲ ತಂದೆಯೇನು ನಿನಗಾಗಿ ರಾಘವ. ಮುಂದಿನ ಮೇನ್ ಪ್ರಶ್ನೆ 5. ಕೆಳಗಿನ ಪ್ರಶ್ನೆಗೆ 5-6 ವಾಕ್ಯಗಳಲ್ಲಿ ಉತ್ತರಿಸಿ. ಪ್ರಶ್ನೆ ಸಂಖ್ಯೆ 1. ಶಬರಿಯ ಆತಿಥ್ಯ ಮತ್ತು ಭಕ್ತಿಯ ಕುರಿತು ಸಂಗ್ರಹವಾಗಿ ಬರೆಯಿರಿ. ಶಬರಿಯ ಆತಿಥ್ಯ ಮತ್ತು ಭಕ್ತಿಯನ್ನು ಕುರಿತು ಸಂಗ್ರಹವಾಗಿ ಬರೆಯಿರಿ ಅಂತ ಕೇಳಿದರೆ. ಇದಿಷ್ಟು FA1 ಕ್ವಶನ್ ಪೇಪರ್ ಆಗಿತ್ತು. ಕರ್ನಾಟಕ ಸರ್ಕಾರದಿಂದ ಬಂದಿರುವ FA1 ಕ್ವಶನ್ ಪೇಪರ್ ಆಗಿತ್ತು. ಇನ್ನು ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ. ಇನ್ನು ಯಾರೆಲ್ಲ ನಮ್ಮ ವಾಟ್ಸಪ್ ಗ್ರೂಪಿಗೆ ಜಾಯ್ನ್ ಆಗಿಲ್ಲ, ಡಿಸ್ಕ್ರಿಪ್ಷನಲ್ಲಿ ವಾಟ್ಸಪ್ ಗ್ರೂಪ್ ಲಿಂಕ್ ಇರುತ್ತೆ, ಅದರ ಮೂಲಕ ನೀವು ನಮ್ಮ ವಾಟ್ಸಪ್ ಗ್ರೂಪಿಗೆ ಜಾಯ್ನ್ ಆಗ್ಬೋದು. ನಾವು ಅಲ್ಲಿ ಪ್ರತಿಯೊಂದು ಅಪ್ಡೇಟ್ನ ಸೆಂಡ್ ಮಾಡ್ತಾ ಇರ್ತೇವೆ, PDF ಸೆಂಡ್ ಮಾಡ್ತಾ ಇರ್ತೇವೆ. ನಿಮಗೆ ಅಪ್ ಟು ಸೆಕೆಂಡ್ PU ಫಸ್ಟ್ PU 10th ಮುಗಿಯೋ ತನಕ ನಾವು ವಾಟ್ಸಪ್ನಲ್ಲಿ ಚಾಟ್ ಮಾಡ್ತಾ ಇರ್ತೇವೆ. ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.